ಇವತ್ತು ರಜೆ, ನನ್ನ ತಂಗಿ ಮನೆಗೆ ಹೊರಟಿದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ಇದು ನಮ್ಮ ಏರಿಯಾನಲ್ಲಿರೋ ಪಾರ್ಕಲ್ಲಿ ಕೆರೆ ಇದೆ. ಮಳೆ ಬಂದಿರೋದ್ರಿಂದ ಲುಕ್ ಬ್ಯೂಟಿಫುಲ್ನ. ಹೋಗ್ತಾ ದಾರಿಯಲ್ಲಿ ಈ ಫುಡ್ ಕಾರ್ಟ್ ನೋಡಿ, ನಿಜ ಇಷ್ಟು ಹೈಜಿನಾಗಿರುತ್ತೆ. ಇಲ್ಲಿ ಬ್ರೇಕ್ಫಾಸ್ಟ್ ಅಂದರೆ ಬ್ರೇಕ್ಫಾಸ್ಟ್ ಮಾತ್ರ ಇರುತ್ತೆ. ಇಡ್ಲಿ, ದೋಸೆ, ವಿದ್ಯಾರಣ್ಯಪುರ ಮೇನ್ ರೋಡಲ್ಲಿ ಇರೋದಿದು. ತುಂಬ ಚೆನ್ನಾಗಿರುತ್ತೆ. ಸಮ್ಟೈಮ್ಸ್ ನಾನು ತಿಂತೀನಿ. ಹೋಗಬೇಕಾದ್ರೆ ಟಾಕಿಂಗ್ ವಿತ್ ಮೈ ಚಿಲ್ಡ್ರನ್. ರೀಚ್ ಆಗಿ ಎಂಟ್ರಾಗಿದ್ದ ತಕ್ಷಣ ಈ ಟಾಯ್ಸ್ ಕಾಣಿಸ್ತು ನನಗೆ. ಈ ಟಾಯ್ಸ್ ಎಲ್ಲ ಆಡೋರು ಎಲ್ಲಿದ್ದಾರೆ ಹುಡುಕಬೇಕು. ಏನು ಮಾಡ್ತಾ ಇದ್ದಾರೆ ನೋಡಿ, ನನ್ನ ತಂಗಿ ಮಗಂದಿದು ಟಾಯ್ಸ್ ಎಲ್ಲ. ಅವನು ಈ ಥರ ದೇವ್ರ ವಿಗ್ರಹಗಳನ್ನ ಇಟ್ಕೊಂಡು ಆಟ ಆಡ್ತಾನೆ. ಅವನಿಗೆ ಅದೇ ಇಷ್ಟ. ಈಶಾ, ಗಣೇಶ, ಕೃಷ್ಣ ಎಲ್ಲ ವಿಗ್ರಹಗಳನ್ನ ಇಟ್ಕೊಂಡು ಆಟ ಆಡ್ತಾನೆ. ಅವ್ನಿಗೆ ಅದೇ ಇಷ್ಟ ಆಗುತ್ತೆ. ಹೋಗಿದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಓಟ್ಸ್ ಆ್ಯಂಡ್ ಮ್ಯಾಂಗೋ ತುಂಬ ಹುಳಿ ಇತ್ತು. ನಾನು ಸ್ಕಿಮ್ ಮಿಲ್ಕ್ ಹಾಕ್ಕೊಂಡಿದ್ದೆ, ಹನಿ ಹಾಕ್ಕೊಂಡಿದ್ದೆ. ಹಂಗಾಗಿ ಓಕೆ. ಐ ಜಸ್ಟ್ ವಾಂಟ್ ಟು ಶೋ ಯು ಸಮಥಿಂಗ್ ಹಿಯರ್. ಯಾ, ಕೇಕ್ ಇತ್ತು ಆಲ್ರೆಡಿ. ನಾವೆಲ್ಲ ಹೋಗಿದ್ದೀವಿ ಅಂದ್ಬಿಟ್ಟು ನಮಗೆ ಸರ್ಪ್ರೈಸ್ ಮಾಡೋಣ ಅಂತ ತಗೊಂಡು ಬಂದು ಓಪನ್ ಮಾಡಿ ಅವನೇ ತಿಂತಾಯಿದ್ದಾನೆ. ತಿಂದ್ಬಿಟ್ಟು ಪ್ಲೇಟ್ಸ್ನೆಲ್ಲ ತೊಗೊಂಡೋಗಿಡ್ತಾ ಇದ್ದಾನೆ. ಯಾರು ತೊಗೊಂಡೋಗಿರ್ತಾರೆ ಅಂದರು. ನಾನು ತೊಗೊಂಡೋಗಿರ್ತೀನಿ. ಏನು ಖುಷಿ ಆ ಕೆಲಸ ಮಾಡೋಕ್ಕೆ. ಮತ್ತು ವಾಟರ್ ಮೆಲನ್ ಕೊಡು ಶ್ರಮ ಅಂದ. ಅವನಿಗೆ ವಾಟರ್ ಮೆಲನ್ ಕಟ್ ಮಾಡಿಕೊಟ್ಟೆ. ಇವತ್ತು ಲಂಚಲ್ಲಿ ನನ್ನ ತಂಗಿ ಮೊಳಕೆ ಕಾಳುಳ್ಳಿ, ಟೊಮೆಟೊ ಸಾರು, ಅನ್ನ ಇದೆಲ್ಲ ಮಾಡಿದ್ಲು. ಆ್ಯಸ್ ಯೂಶ್ವಲ್ ನಾನು ಮೆಷರ್ ಮಾಡ್ಕೊಂಡು ತೊಗೊಂಡೆ. ಊಟ ಆದಮೇಲೆ ಮನೆಯವ್ರಿಗೆಲ್ಲ ಮ್ಯಾಂಗೋ ಕಟ್ ಮಾಡಿಕೊಡ್ತಾಯಿದ್ದೆ. ನನಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ಬಟ್ ಇವಾಗ ಲೋ ಕ್ಯಾಲರಿ ಡಯಟ್ ಮಾಡ್ತಿರೋದ್ರಿಂದ ಐ ಹ್ಯಾವ್ ಟು ಈಟ್ ಲಿಮಿಟೆಡ್. ಒಂದು ಫುಲ್ ಹಣ್ಣು ಕೂಡ ಇಲ್ಲ, ಇದು ಜಸ್ಟ್ 1 ಪೀಸ್. ಎಲ್ಲರಿಗೂ ಕಟ್ ಮಾಡಿ ಕೊಟ್ಟು ನಾನು ಇದು ತೊಗೊಂಡೆ. ಹಣ್ಣು ಸ್ವಲ್ಪ ಹುಳಿ ಇತ್ತು, ಬಟ್ ಇಟ್ಸ್ ಓಕೆ. ಟೇಸ್ಟಿಯಾಗಿತ್ತು. ಹುಳಿ ನನಗೆ ಇಷ್ಟ ಆಗುತ್ತೆ ಸಮ್ಟೈಮ್ಸ್. ಎಲ್ಲರೂ ಊಟ ಮುಗಿಸಿ ಇವಾಗ ಲವ್ ಮಾಕ್ಟೈಲ್ ಪಾರ್ಟ್ 3 ನೋಡೋಣ ಅಂತ ಕೂತ್ಕೊಂಡ್ವಿ. ಚೆನ್ನಾಗಿತ್ತು. ನಾನು ಹಣ್ಣು ಕಟ್ ಮಾಡಿ ಎಲ್ಲರಿಗೂ ಕೊಡ್ತಾಯಿದ್ದೆ. ಮೂವಿ ನೋಡ್ತಾಯಿದ್ದೆ. ನೀವು ನೋಡಿದ್ರಾ ಮೂವಿ? ಇಟ್ಸ್ ರಿಯಲಿ ವೆರಿ ನೈಸ್ ಮೂವಿ. ಇಷ್ಟೊಂದೆಲ್ಲ ಹಣ್ಣು ಕಟ್ ಮಾಡಿ ನಾನು ಜಸ್ಟ್ 1 ಪೀಸ್ ತೊಗೊಂಡೆ. ಅದು ಅಷ್ಟೇ 70 ಗ್ರಾಮ್ ಸಮಥಿಂಗ್ ಇತ್ತು. ಮೆಷರ್ ಮಾಡಿದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮ್ಯಾಂಗೋ ಸೀಸನ್ ವರ್ಷಕ್ಕೆ ಒಂದೇ ಸಲ ಬರೋದು. ಸೀಸನ್ ಬಂದಾಗ ಚೆನ್ನಾಗಿ ತಿನ್ನಬೇಕು ಅಂತಾರೆ. ಬಟ್ ನಾನು ಲೋ ಕ್ಯಾಲರಿ ಡಯಟ್ ಮಾಡ್ತಿರೋದ್ರಿಂದ ಐ ಆಮ್ ಹ್ಯಾವಿಂಗ್ ಇಟ್ ವೆರಿ ಲೆಸ್. ವಿಯರ್ಡ್ ಅನಿಸುತ್ತೆ ಅಲ್ಲ, ಇಷ್ಟೆಲ್ಲ ನೀವೇ ಮಾಡಿಬಿಟ್ಟು ಅದು ಹೆಂಗೆ ಇರ್ತೀರಾ ನೋಡಿಕೊಂಡು ಅಂತ. ಕಷ್ಟ, ಟೆಂಪ್ಟ್ ಆಗುತ್ತೆ, ತಿನ್ನಬೇಕು ಅನ್ನಿಸ್ತಿರುತ್ತೆ. ಬಟ್ ನಾನು ಕಂಟ್ರೋಲ್ ಮಾಡ್ತೀನಿ. ನನ್ನ ಮಗ ಬಂದ, ಅವನಿಗೆ ಕೊಡ್ತಾಯಿದ್ದೆ ಮ್ಯಾಂಗೋ. ಅವನಿಗೆ ಗೊತ್ತಿಲ್ಲ ವಿಡಿಯೋ ರೆಕಾರ್ಡ್ ಆಗಿರೋದು. ಅವನಿಗೆ ಗೊತ್ತಾದರೆ ನನ್ನ ವೀಡಿಯೋದಲ್ಲಿ ರೆಕಾರ್ಡ್ ಮಾಡಬೇಡ ಅಂತಾನೆ. ಅವನಿಗೆ ಇಷ್ಟ ಇಲ್ಲ ವೀಡಿಯೋ ಮುಂದೆ ಬರೋಕ್ಕೆ. ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಮೂವಿ ನೋಡ್ತಾಯಿದ್ದೆ. ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾಳೆ ನನ್ನದು ಈವೆಂಟ್ ಇದೆ. ಈವೆಂಟ್ನಲ್ಲಿ ನನ್ನ ಶ್ರೇಷ್ಠ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಹೇರ್ ಆಯಿಲ್ ಆ್ಯಂಡ್ ಪೊರಿಚ್ ಪೌಡರ್. ನಮ್ಮದು ಸಿಂಗಿಂಗ್ ಈವೆಂಟ್ ಅದು, ಕರೋಕೆ. ಅಲ್ಲಿ ತುಂಬ ಜನ ಸಿಂಗರ್ಸ್ ಬರ್ತಾರೆ. ಹಾಲಿಡೇ ಇನ್ನಲ್ಲಿ ನಾನು ಎವ್ರಿ ಮಂತ್ ಹೋಗ್ತೀನಿ. 1 ಮಂತ್ ಹೋಗ್ತೀನಿ, 1 ಮಂತ್ ಹೋಗಲ್ಲ. ಈ ಮಂತ್ ನಂದು ಬರ್ಡೇ ಇರೋದ್ರಿಂದ ಸೊ ಕೇಕ್ ಕಟ್ಟಿಂಗ್ ಇರುತ್ತೆ ಈವೆಂಟ್ನಲ್ಲಿ. ಹಂಗೆ ಅಂದ್ಕೊಂಡಿದ್ದೆ, ನೋಡಬೇಕು. ಇದು ನನ್ನ ಹೊಸ ಬ್ಯಾಗ್ ಆ್ಯಂಡ್ ಕ್ಲಚ್.
ಇದು ನಾನು ಫ್ಲಿಪ್ಕಾರ್ಟ್ನಲ್ಲಿ ತೊಗೊಂಡೆ. ಡ್ರೆಸ್ ಬಂದುಬಿಟ್ಟು ಲೋಕಲ್ ಶಾಪ್ನಲ್ಲಿ ತೊಗೊಂಡಿದ್ದು. ಇದು ನನ್ನ ಹೊಸ ಬ್ಯಾಗ್. ವೆರಿ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ಇಟ್ ಈಸ್ ಜಸ್ಟ್ ರುಪೀಸ್ 280 ರುಪೀಸು ಏನೋ ಅಷ್ಟೇ. ನೆಕ್ಸ್ಟ್ ಡೇದು ಈವೆಂಟ್ಗೆ ರೆಡಿ ಆಗ್ತಾಯಿದ್ದೀನಿ. ಹೇರ್ ಕಟ್ ಮಾಡಿಸ್ಕೊಬೇಕಾಗಿತ್ತು. ನನಗೆ ಆ್ಯಕ್ಚುಲಿ ಫೆದರ್ ಕಟ್ ತುಂಬ ಇಷ್ಟ, ಬಟ್ ಈ ಸಲ ಫೆದರ್ ಕಟ್ ಬೇಡ ಅಂಥೇಳಿ ಸ್ಟ್ರೈಟ್ ಕಟ್ ಮಾಡಿಸಿದ್ದೆ. ಇದು ನನ್ನ ಪಿಂಕ್ ಔಟ್ಫಿಟ್. ನನ್ನ ತಂಗಿ ತೊಗೊಂಬಂದಿದ್ದಾರೆ ನನಗೆ. ಈವೆಂಟ್ಗೆ ಹೊರಟೆ, ಎಬ್ಬಿಸಿದೆ. ನನ್ನ ಜೊತೆ ಯಾರು ಈವೆಂಟಿಗೆ ಬರ್ತಾರೆ ನೋಡೋಣ ಅಂತ. ಬಟ್ ಎಲ್ಲರೂ ನಿದ್ರೆ ಮೂಡು, ಯಾರೂ ಬರೋಲ್ಲ. ಸಂಡೇ ನೀನು ಹೋಗು, ನಾವು ಬರೋಲ್ಲ ಅಂತಾರೆ. ಈವೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಟೈಮ್ ಇತ್ತು ಸ್ವಲ್ಪ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಈವೆಂಟ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ಇವರೆಲ್ಲರೂ ಸಿಂಗರ್ಸೇ, ಎಲ್ಲರೂ ಸಿಂಗರ್. ಇವತ್ತು ಯಾರ್ಯಾರ ಬರ್ಡೇ ಇತ್ತು ಅವ್ರದ್ದು ಕೇಕ್ ಕಟ್ ಮಾಡಿದ್ರು. ನನ್ನ ಬರ್ಡೇ 26 ಮೇ ಇದ್ದಿದ್ದರಿಂದ ಅದು ನೆಕ್ಸ್ಟ್ ಮಂತ್ಗೆ ಪೋಸ್ಟ್ಪೋನ್ ಆಯಿತು. ನಮ್ಮ ಈವೆಂಟ್ ಇದ್ದಿದ್ದು 24th ಬಿಫೋರ್ ಯಾರು ಬರ್ಡೇ ಇರುತ್ತೆ ಅವ್ರ ಬರ್ಡೇ ಕೇಕ್ ಮಾತ್ರ ಕಟ್ ಮಾಡಿಸಿದ್ರು. ನಂದು 26th ಇದ್ದಿದ್ದರಿಂದ ಜೂನ್ಗೆ ಹೋಯ್ತು. ಈಗ ಜೂನ್ 21st ಮತ್ತೆ ಈವೆಂಟ್ ಇದೆ, ಆವಾಗ ನಾನು ಕೇಕ್ ಕಟ್ ಮಾಡ್ತೀನಿ. ಆ್ಯಂಡ್ ನನಗೆ ಒಂದು ಎಕ್ಸ್ಟ್ರಾ ಸಾಂಗ್ ಸಿಗುತ್ತೆ ಹಾಡೋಕ್ಕೆ. ಸೊ ಇಲ್ಲಿ ಏನು ಗೊತ್ತಾ, ಬರ್ಡೇ ಯಾರ್ದಿರುತ್ತೆ ಅವ್ರಿಗೆ ನೆಮ್ಮದಿಯಾಗಿ ಕೇಕ್ ಕಟ್ ಮಾಡೋಕ್ಕೆ ಕೊಡೋದೇ ಇಲ್ಲ. ಕೇಕ್ ಕಟ್ ಮಾಡ್ತಿದ್ದ ಹಾಗೇ ಎಲ್ಲರೂ ಅವ್ರಿಗೆ ತಿನ್ಸೋಕ್ಕೆ ಮುನ್ನುಗ್ತಾರೆ. ನಾನು ಟ್ರೈ ಮಾಡ್ತಾಯಿದ್ದೆ ಕೇಕ್ನ ಕವರ್ ಮಾಡೋಣ ಅಂತ, ಆಗಲಿಲ್ಲ. ಎಲ್ಲರೂ ಅಡ್ಡ ಸಿಗ್ತಾಯಿದ್ರು. ಇವ್ರು 4 ಜನದ ಬರ್ಡೇ ಇದ್ದಿವತ್ತು. ಇವರೆಲ್ಲರೂ ಸಿಂಗರ್ಸ್, ನಾವೆಲ್ಲರೂ ಸಿಂಗರ್ಸ್. ಸೊ ನೋಡಿ, ಬರ್ಡೇ ಬೇಬೀಸ್ಗಿನ್ನ ಅಲ್ಲಿ ಮಧ್ಯ ಹೋಗಿ ತಿನ್ಸೋ ಬೇಬೀಸ್ಗಳೇ ಜಾಸ್ತಿ ಇಲ್ಲಿ. ಇಷ್ಟು ಕಾಮಿಡಿ ಮಾಡ್ಕೊಂಡು ನಾನು ಹಾಡಾಡ್ತಾಯಿದ್ದೀನಿ, ವಿಶ್ ಮಾಡ್ತಾಯಿದ್ದೀನಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಒಂದು ಸಂಡೇ ಇನ್ ಅ ಮಂತ್ ನಾವೆಲ್ಲ ಹಿಂಗೆ ಮೀಟ್ ಆಗ್ತೀವಿ, ಹಾಡ್ತೀವಿ, ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ಇದು ಮಂಡೇ ಮಾರ್ನಿಂಗ್. ನಾನು ಬೇಗ ಇದ್ದೆ. ಮಂಡೇ ಮಾರ್ನಿಂಗ್ ನಾನು ಇಂಟರ್ವ್ಯೂ ಇತ್ತು. ಆ್ಯಕ್ಚುಲಿ ನಾನೀಗ ಕರೆಂಟ್ಲಿ ವರ್ಕ್ ಮಾಡ್ತಿರೋ ನನ್ನ ತಲೆಯಲ್ಲಿ ಇಂಟರ್ವ್ಯೂ ಬಗ್ಗೆನೇ ಇದೆ. ಇಂಟರ್ವ್ಯೂ ಹೋಗಬೇಕು, ಮಕ್ಕಳನ್ನ ಎಬ್ಬಿಸ್ಬೇಕು, ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಹೊರಡಬೇಕೀಗ, ಅದೇ ಯೋಚನೆ ಮಾಡ್ತಾಯಿದ್ದೆ. ಇದು ನನ್ನ ತಂಗಿಯವ್ರ ಮನೆ. ಅವ್ರ ಕಿಚನ್ ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ. ನಮ್ಮ ಕಿಚನ್ ಇಷ್ಟು ದೊಡ್ಡದಾಗಿಲ್ಲ, ತುಂಬ ಟೈನಿ ಕಿಚನ್. ನಂದು ಆರ್ಗನೈಸ್ ಮಾಡ್ಕೊಬೇಕು, ಮಾಡ್ತಾಯಿದ್ದೀನಿ. ಒಂದೊಂದೇ ಟೈಮೇ ಸಾಲಲ್ಲ. ಸಮ್ಟೈಮ್ಸ್ ಎಷ್ಟಪ್ಪ ಕೆಲಸ ಮಾಡೋದು ಅಂತ ಅನಿಸ್ಬಿಡುತ್ತೆ. ನೋಡಿ, ದೋಸೆ ಬ್ಯಾಟರ್, ದೋಸೆ ಸಂಪಣ ಉಕ್ಕಿ ಫುಲ್ಲು ಚೆಲ್ಲೋಗ್ಬಿಟ್ಟಿದೆ. ನಾನು ಎದ್ದು ಬಂದಿದ್ದ ತಕ್ಷಣ ನೋಡಿದೆ, ಎಲ್ಲ ಅದನ್ನು ಕ್ಲೀನ್ ಮಾಡ್ತಾಯಿದ್ದೆ. ಇವತ್ತು ದೋಸೆ, ಪಲ್ಯ, ಚಟ್ನಿ. ಮಕ್ಕಳಿಗೆ ಬಾಕ್ಸಿಗೆ ಕೊಡಬೇಕು, ನಾನು ಬಾಕ್ಸಿಗೆ ತೊಗೊಬೇಕು. ನನಗೆ ಇಂಟರ್ವ್ಯೂ ಇರೋದ್ರಿಂದ ನಾನು ಸಹ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಬ್ರೇಕ್ಫಾಸ್ಟ್ ಮಾಡೇ ಹೋಗ್ತೀನಿ. ಲೇಟಾಗಿ ಆ್ಯಕ್ಚುಲಿ ಹೊರಟೆ. ನಾನು ಯೂಶ್ವಲಿ ನನ್ನ ತಂಗಿ ಮನೆಗೆ ಹೋದಾಗ ಮಂಡೇ ಮಾರ್ನಿಂಗೇ ಹೊರಟ್ಬಿಡ್ತೀನಿ. ಲೈಕ್ 6:30, 6:45 ಹೊರಟ್ಬಿಡ್ತೀನಿ. ಬಟ್ ಇವತ್ತು ನನಗೆ ಇಂಟರ್ವ್ಯೂ ಇದ್ದಿದ್ದು 10:30ಗೆ ಯಲಹಂಕದಲ್ಲಿ. ಸೊ ಆರಾಮಾಗಿ ಹೊರಡೋಣ ಅಂತೇಳಿ ಮಕ್ಕಳಿಗೆಲ್ಲ ಕಾಲೇಜಿಗೆ ರೆಡಿ ಮಾಡಿ ಅವ್ರಿಗೇನು ಬೇಕು ಬ್ರೇಕ್ಫಾಸ್ಟ್, ಬಾಕ್ಸ್ಗೆ ಟಿಫನ್ ಎಲ್ಲ ಪ್ಯಾಕ್ ಮಾಡಿ ನಾನು ಒಂದು 8:30 ಹೊರಟೆ. ರೀಚ್ ಆಗೋ ತನಕ 9:15 ಅಷ್ಟೊತ್ತಾಯಿತು. ಸೊ ನೋಡಿ, ಇಷ್ಟು ಕ್ಲೀನಿಂಗ್ ಕೆಲಸ, ಇಷ್ಟು ಹರಿದಿದೆ. ಇದು ಒಂದು ಪ್ಲೇಟ್ ಆದರೂ ಇಟ್ಬಿಡ್ಬೇಕಾಗಿತ್ತು ಪಾತ್ರೆ ಕೆಳಗಡೆ. ಅವಳು ಮರ್ತೋಗ್ಬಿಟ್ಟಿದ್ದಾಳೆ ನೈಟು. ಅವಳ ಕೈಯಲ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ಬ್ಯಾಟರ್. ನನ್ನ ಕೈಯಲ್ಲಿ ಇಷ್ಟು ಚೆನ್ನಾಗಿ ಬರೋಲ್ಲ. ಇಡ್ಲಿಗಂತೂ ಬರೋದೇ ಇಲ್ಲ. ನಾನು ಇಡ್ಲಿ ಚೆನ್ನಾಗಿ ಮಾಡಲ್ಲ, ದೋಸೆ ಚೆನ್ನಾಗಿ ಬರುತ್ತೆ. ನನ್ನ ಕೈಯಲ್ಲಿ ಇಡ್ಲಿ ಚೆನ್ನಾಗಿ ಬರೋಲ್ಲ. ಅವಳ ಕೈಯಲ್ಲೇ ಹೇಳಿಸ್ಕೊಂಡಿದ್ದೀನಿ ಮೆಷರ್ಮೆಂಟ್ ಎಲ್ಲ.
ಸ್ಟಿಲ್ ಸಾಫ್ಟ್ ಇಡ್ಲಿ ಬರೋಲ್ಲ. ಇಡ್ಲಿ ಚೆನ್ನಾಗಿ ಬರಬೇಕು ಅಂತಂದರೆ ಐ ಹ್ಯಾವ್ ಟು ಪುಟ್ ಸಮಥಿಂಗ್, ಅನ್ನ, ಅವಲಕ್ಕಿ ಈ ಥರ ಏನಾದರೂ ಹಾಕಬೇಕು. ಅವಲಕ್ಕಿ ಹಾಕ್ತೀನಿ, ಅನ್ನ ಹಾಕೋದಿಲ್ಲ. ಅನ್ನ ಅದೇ ಇಡ್ಲಿ ಉಬ್ಬಿ ಚೆನ್ನಾಗಿ ಬರಬೇಕು ಅಂತಂದರೆ ಸ್ವಲ್ಪ ಅನ್ನ ಹಾಕಬೇಕು. ಸೋಡಾ ಎಲ್ಲ ಹಾಕಿದ್ರೆ ಒಳ್ಳೆಯದಲ್ಲ, ನಾನು ಸೋಡಾ ಹಾಕೋದಿಲ್ಲ. ನನ್ನ ತಂಗಿ ಕೈಯಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಸ್ಪ್ರೆಡಾಗಿ ಹೋಗಿದೆ ಅದು. ನನಗೆ ಅದನ್ನು ಕ್ಲೀನ್ ಮಾಡೋವರೆಗೂ ಸಮಾಧಾನ ಇರಲಿಲ್ಲ. ಎಷ್ಟು ಹೊತ್ತಾಯಿತು ಗೊತ್ತಾ, ಒಂದು 10-15 ಮಿನಿಟ್ಸಿಗೆ ಕ್ಲೀನಿಂಗೇ ಆಯಿತು. ಕ್ಲೀನ್ ಮಾಡಿ ಎಬ್ಬಿಸ್ತಾ ಇದ್ದೆ ನಮ್ಮ ಮಕ್ಕಳನ್ನ, ಎದ್ದೇಳ್ರಿ ಹೋಗೋಣ ಬೇಗ ಅಂತ. ಅವರು ನನ್ನ ಮಗಳು ಹಿಂಗೆ ಅಲ್ಲಿಂದನೇ ಮೆಟ್ರೋಲಿಂದ ಹೋಗ್ತಾಳೆ, ಅವಳು ಮಲ್ಲೇಶ್ವರಂಗೆ ಹೋಗ್ತಾಳೆ. ಹಾಗಾಗಿ ಮೆಟ್ರೋ ಹತ್ರ ಇರೋದ್ರಿಂದ ಅಲ್ಲಿಂದನೇ ಕಾಲೇಜ್ಗೆ ಹೋಗ್ತಾಳೆ. ನಾನು ನನ್ನ ಮಗ ಇಬ್ಬರು ರೆಡಿಯಾಗಿ ಹೊರಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಇದ್ರ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಆಯಿತು. ಇದನ್ನು ಮುಗಿಸಿ ಎಬ್ಬಿಸಿದೆ ಅವ್ರನ್ನ. ಎಲ್ಲ ಮುಚ್ಚಿಟ್ಟು ಕ್ಲೀನ್ ಮಾಡಿ ಆಯಿತು. ಯಾರೂ ಎದ್ದಿರಲಿಲ್ಲ, ನಾನು ಒಬ್ಬಳೇ ಎದ್ದೆ. ಏನು ಮಾಡೋದಪ್ಪ, ಏನು ಕೆಲಸ ಇಲ್ಲ ಅಂತ ನೋಡ್ತಾನೆ ಇದ್ದೆ. ಬಟ್ ತಲೆಯಲ್ಲಿ ಮಾತ್ರ ಇಂಟರ್ವ್ಯೂ ಬಗ್ಗೆನೇ ಓಡ್ತಾನೆ ಇತ್ತು. ಮತ್ತು ಎಲ್ಲಿ ಜಾಬ್ ಸಿಗುತ್ತೋ ಏನಾಗುತ್ತೋ ಇದೇ ಚಿಂತೆಯಲ್ಲಿದ್ದೆ ನಾನು. ನೋಡಬೇಕು ಎಲ್ಲಿ ಕನ್ಫರ್ಮ್ ಆಗುತ್ತೆ. ಸುಮಾರು ಸ್ಕೂಲ್ಸ್ನಲ್ಲಿ ಸಿ ವಿ ಕೊಟ್ಟು ಬಂದಿದ್ದೀನಿ. ಸುಮಾರು ಸ್ಕೂಲ್ಸ್ನಲ್ಲಿ ಡೆಮೋ ಆಗಿದೆ. ಆಲ್ಮೋಸ್ಟ್ ನಾನು 8 ಸ್ಕೂಲ್ಸಲ್ಲಿ ಡೆಮೋ ಕೊಟ್ಟಿದ್ದೀನಿ. ಒಂದು 20-25 ಸ್ಕೂಲ್ಸಲ್ಲಿ ಸಿ ವಿ ಫಾರ್ವರ್ಡ್ ಮಾಡಿದ್ದೀನಿ, ಹಾರ್ಡ್ ಕಾಪಿ ಸಹ ಕೊಟ್ಟಿದ್ದೀನಿ. ಗೊತ್ತಿಲ್ಲ ಎಲ್ಲಿಂದ ಕನ್ಫರ್ಮೇಷನ್ಸ್ಗಳು ಬರುತ್ತೆ ಅಂತ. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಸೊ ಮಂಡೇ ಮಾರ್ನಿಂಗ್ ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇದ್ದೆ. ಜಿಮ್ಗೆ ಹೋಗ್ತಾ ಇರೋದ್ರಿಂದ ಆಲ್ಮೋಸ್ಟ್ ಕಾಫಿ ಟೀ ಅವಾಯ್ಡ್ ಮಾಡ್ತಾಯಿದ್ದೀನಿ. ಜಿಮ್ಗೆ ಹೋಗ್ತಾಯಿದ್ದೀನಿ ಅಂತಲೇ ಅಲ್ಲ, ಕಾಫಿ ಟೀ ಅಷ್ಟು ಒಳ್ಳೆಯದಲ್ಲ ಅಂತ ಅವಾಯ್ಡ್ ಮಾಡ್ತಾ ಇದ್ದೀನಿ. ನೋಡಬೇಕು ಯಾವಾಗ ಕ್ವಿಟ್ ಮಾಡ್ತೀನಿ ಅಂತ. ಇವಾಗ ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇದ್ದೆ. ಕಾಫಿ ಪುಡಿ ಸ್ವಲ್ಪನೇ ಇತ್ತು, ಅದನ್ನೇ ಹಾಕ್ಕೊಂಡೆ. ನನಗೆ ಆ್ಯಕ್ಚುಲಿ ಸ್ಟ್ರಾಂಗ್ ಕಾಫಿ ಇಷ್ಟ. ಸ್ಟ್ರಾಂಗ್ ಅಂದರೆ ತೀರಾ ಕಹಿ ಇರೋಷ್ಟು ಸ್ಟ್ರಾಂಗ್ ಅಲ್ಲ, ಮೀಡಿಯಮ್. ಹಾಲು ಕಾಫಿ ಈವನಾಗಿ ಮಿಕ್ಸ್ ಆಗಿರಬೇಕು. ಅದು ಲೈಟಾಗೂ ಇರಬಾರ್ದು, ಅತಿ ಡಾರ್ಕಾಗಿ ಸಹ ಕಾಣಿಸ್ಬಾರ್ದು ಕಾಫಿ. ಆ ಥರ ಒಂದು ಟೇಸ್ಟಿ ಕಾಫಿ ಕುಡಿಯೋದು ನನಗೆ ಇಷ್ಟ. ನನಗೆ ಮಾಡ್ಕೊಂಡು ಬೋರಾದರೆ ನಾನು ಎಲ್ಲರೂ ಹೋಗಿ ಇಲ್ಲಿ ಕಾಫಿ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಕುಡ್ಕೊಂಡು ಬರ್ತೀನಿ. ನನಗೆ ಇಷ್ಟ ಆಗುತ್ತೆ ಆ ಥರ. ಸಮ್ಟೈಮ್ಸ್ ಕಾಫಿ ಪುಡಿ ಖಾಲಿ ಆಗ್ಬಿಟ್ಟಿತ್ತು, ಅದರಲ್ಲಿ ಹುಡುಕ್ತಾ ಇದ್ದೆ ಮತ್ತು ಎಲ್ಲರೂ ಅಂತ ಸಿಕ್ತು. ಆ್ಯಕ್ಚುಲಿ ನನಗೆ ನೆಸ್ಕೆಫೆ ಸ್ಯಾಶೆ ಸಿಟ್ಟಿದ್ದು ನನ್ನ ತಂಗಿ ಎಷ್ಟು ಒಳ್ಳೆ. ಅದನ್ನೇ ತೊಗೊಂಡು ಕಾಫಿ ಸ್ವಲ್ಪ ಸ್ಟ್ರಾಂಗಾಗಿರಬೇಕು ಅಂತ ಜಾಸ್ತಿ ಕಾಫಿ ಪುಡಿ ಹಾಕ್ಕೊಂಡು ಮಾಡಿದೆ. ಚೆನ್ನಾಗಿತ್ತು. ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಒಂಥರ ಡೋಪಮಿನ್ ಇನ್ಕ್ರೀಸ್ ಆಗುತ್ತೆ ಮೈಂಡಲ್ಲಿ. ಬಿಸಿ ಬಿಸಿ ಕುಡಿಯುತ್ತಾ ಇದ್ದರೆ ಬ್ಲ್ಯಾಕ್ ಕಾಫಿ ಒಂಥರ ಚೆನ್ನಾಗಿರುತ್ತೆ. ಗಂಟ್ಲಿಗೂ ಹಿತ ಅನಿಸುತ್ತೆ. ಆ ಘಮಕ್ಕೇ ಮೈಂಡ್ ಒಂಥರ ರಿಫ್ರೆಶ್ ಆಗಿಬಿಡುತ್ತೆ. ಅಷ್ಟು ಪ್ಲೆಸೆಂಟ್ ಕಾಫಿ. ಆ್ಯಕ್ಚುಲಿ ಐ ವಾಸ್ ಎ ಕಾಫಿ ಪರ್ಸನ್. ತುಂಬ ಅಂದರೆ ತುಂಬ ಕಾಫಿ ಕುಡಿತಾ ಇದ್ದೆ. ಇದೇನೂ ಇಲ್ಲ, ದಿನಕ್ಕೊಂದು 4 ಸಲ ಕಾಫಿ ಕುಡಿತಾ ಇದ್ದೆ. ಹೊರಗಡೆ ಎಲ್ಲೋದ್ರೂ ನನಗೆ ಒಂದು ಟೇಸ್ಟಿ ಕಾಫಿ ಕುಡಿಯೋದು ಒಂದು ಹ್ಯಾಬಿಟ್. ಈ ಥರ ಇದ್ದಿದ್ದು ಆ್ಯಕ್ಚುಲಿ ಇವಾಗ ಜಸ್ಟ್ 2 ಟೈಮ್ಸ್, ಮಾರ್ನಿಂಗ್ ಈವ್ನಿಂಗ್. ಕಾಫಿ ಬಿಟ್ಟೆ ನಾನು ರೆಗ್ಯುಲರಾಗಿ ಕಾಫಿ ಕುಡಿಯೋಲ್ಲ. ಇವಾಗ ಜಿಮ್ಗೆ ಹೋಗ್ತಾ ಇರೋದ್ರಿಂದ ಅಷ್ಟೇ ಬ್ಲ್ಯಾಕ್ ಕಾಫಿ ಕುಡಿತಾ ಇರೋದು. ನಾನು ಆ್ಯಕ್ಚುಲಿ ಟೀ ಕುಡಿತೀನಿ. ಎಷ್ಟು ಬ್ಯಾಡ್ ಹ್ಯಾಬಿಟ್ ಅಲ್ವಾ ಇದೆಲ್ಲ ಗೊತ್ತಿದ್ರೂ ಸಹ ನಾವು ಕುಡಿತೀವಿ. ಕಾಫಿ ಕುಡಿದ್ರೆ ಒಳ್ಳೆಯದಲ್ಲ, ಆಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು. ಟೀ ಕುಡಿದ್ರೆ ಜಾಸ್ತಿ ತಲೆ ಚಕ್ಕರ್ ಬರುತ್ತೆ ಅಂತ ಸಹ ಗೊತ್ತು. ಸ್ಟಿಲ್
ಏನು ಬಿಟ್ಟರು ಕಾಫಿ ಟೀ ಮಾತ್ರ ಬಿಡಲ್ಲ ನಾವು ಇಂಡಿಯನ್ಸ್. ಗ್ರೇಟ್. ಯಾ ದುರಭ್ಯಾಸ ಅಂತ ಅಲ್ಲ, ಬಟ್ ಏನೋ ಒಂದದು ಅದೊಂದು ಅಡಿಕ್ಷನ್ ಅಂತ ಅನಿಸುತ್ತೆ. ಎಲ್ಲರಿಗೂ ಅಷ್ಟೇ, ವರ್ಕ್ ಶೆಡ್ಯೂಲಲ್ಲಿ ವರ್ಕಿಂದ ಸ್ವಲ್ಪ ಹೊತ್ತು ಎಸ್ಕೇಪ್ ಆಗೋಣ ಅನ್ನೋ ಕಾರಣಕ್ಕೆ ಕಾಫಿ ಕುಡಿದ್ರೆ ಇನ್ನೊಬ್ಬರು ರಿಲ್ಯಾಕ್ಸೇಷನ್ ಮನೆಗೆ ಹೋಗಿ ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ಆನ್ ಮಾಡಿಕೊಂಡು ಕಾಫಿ ಕುಡಿತಾಯಿದ್ರೆ ಅದರಲ್ಲಿರೋ ಮಜಾನೇ ಬೇರೆ. ಅದರಲ್ಲೂ ಹೆಣ್ಮಕ್ಳು ನಾವು ನಮಗೆ ನಾವೇ ಮಾಡ್ಕೋಬೇಕು. ತುಂಬ ಕಡಿಮೆ ಹೆಣ್ಮಕ್ಳಿಗೆ ಮನೆಗೆ ಹೋಗಿದ ತಕ್ಷಣ ಕಾಫಿ ಮಾಡ್ಕೊಡೋದು ಸಿಕ್ಕಿರೋದು. ಹೆಣ್ಮಕ್ಳು ಆಲ್ಮೋಸ್ಟ್ ನಮಗೆ ನಾವೇ ಮಾಡ್ಕೊಂಡು ಕುಡಿಬೇಕು. ನನಗೆ ಸಮ್ಟೈಮ್ಸ್ ನನ್ನ ಮಗಳು ಮಾಡಿಕೊಡ್ತಾಳೆ, ಬಟ್ ನಾನು ಹಂಗೆ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ ಅಂತ ಹೇಳ್ತಾ ಇರ್ತೀನಿ. ಅದಕ್ಕೆ ಒಳ್ಳೆ ಮಕ್ಕಳು ಹೋಗಿ ಅಂತಾಳೆ. ಸೊ ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಮನೇಲಿ ಹೊರಟೆ, ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯಾ.